ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಆ್ಯಂಡ್ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಇವತ್ತು ಬಂದು ಮಕ್ಕಳಿಗೆ ಟೀ ಟೈಮ್ ಸ್ನ್ಯಾಕ್ ಶಂಕರಪೋಳಿ ಯಾವ ರೀತಿ ಮಾಡೋದು ಆ್ಯಂಡ್ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ. ಇಲ್ಲಿ ನಾನು ಒಂದು ಬೌಲಷ್ಟು ಮೈದಾ ತೊಗೊಂಡಿದ್ದೀನಿ, ಚಿಟಿಕೆ ಉಪ್ಪು, ಹಾಗೆ 3 ಏಲಕ್ಕಿ, ಮತ್ತು ಸ್ವಲ್ಪ ನಾವು ಎಷ್ಟು ಬೌಲಲ್ಲಿ ಮೈದಾ ತೊಗೊಂಡಿರ್ತೀವಿ ಅದರಲ್ಲಿ ಅರ್ಧದಷ್ಟು ಸಕ್ಕರೆ ಹಾಗೂ ಕರಿಲಿಕ್ಕೆ ಎಣ್ಣೆ. ತುಂಬ ಕಡಿಮೆ ಸಾಮಗ್ರಿನ ಬಳಸಿ ಅತಿ ರುಚಿಯಾದ ಶಂಕರಪೋಳಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ. ಇಲ್ಲಿ ಬಂದು ನಾನು ಇಲ್ಲಿ ಮಿಕ್ಸಿ ಜಾರ್ಗೆ ಸಕ್ಕರೆನ ಹಾಕ್ಕೊಂಡು ಪೌಡರ್ ಮಾಡ್ಕೊತಾ ಇದ್ದೀನಿ. ಸಕ್ಕರೆನ ನಾವು ಹಾಗೂ ಬೇಕಾದರೂ ಹಾಕ್ಬೋದು, ಬಟ್ ಅದು ನಾವು ಹಂಗೆ ಹಾಕಿದ್ರೆ ಸಕ್ಕರೆ ಹಾಗೇ ಇರುತ್ತೆ, ಅದು ಮೆಲ್ಟ್ ಆಗೋಲ್ಲ. ಹಾಗಾಗಿ ಪುಡಿ ಮಾಡ್ಕೊಬೇಕು. ಜೊತೆಗೆ ತೊಗೊಂಡಿರುವಂತಹ ಏಲಕ್ಕಿ ಕೂಡ ಸೇರಿಸಿ ಪುಡಿ ಮಾಡಿಕೊಂಡು ನಾವು ಒಂದು ದೊಡ್ಡ ಮಿಕ್ಸಿನ ಬೌಲ್ನ ತೊಗೊಂಡು ಪುಡಿ ಮಾಡಿರುವಂತಹ ಸಕ್ಕರೆ ಪೌಡರು ಹಾಗೆ ತೊಗೊಂಡಿರುವಂತಹ ಮೈದಾ ಎಲ್ಲನೂ ಹಾಕ್ಕೊಂಡು ಒಂದಕ್ಕೊಂದು ಚೆನ್ನಾಗಿ ಮಿಕ್ಸ್ ಆಗಬೇಕು. ಆ ರೀತಿ ಎಲ್ಲನೂ ಕೂಡ ಇಲ್ಲಿ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹಾಗೆ ನಾವು ತೊಗೊಂಡಿರುವಂತಹ ಚಿಟಿಕೆ ಉಪ್ಪು ಯಾವುದೇ ಸ್ವೀಟ್ ಮಾಡಿದ್ರು ಅಷ್ಟೇ ಒಂದು ಸ್ವಲ್ಪ ಉಪ್ಪು ಹಾಕಿದ್ರೆ ಅದು ಟೇಸ್ಟೇ ಬೇರೆ ಥರ ಇರುತ್ತೆ, ತುಂಬ ಟೇಸ್ಟ್ ಆಗಿರುತ್ತೆ. ನೀವು ಕೂಡ ಒನ್ಸ್ ಟ್ರೈ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಸೊ ಇದೆಲ್ಲ ಮಿಕ್ಸ್ ಮಾಡ್ಕೊಂಡಾದಮೇಲೆ ಸ್ವಲ್ಪನೇ ನೀರು ಹಾಕ್ಕೊಂಡು ನಾವು ಚಪಾತಿ ಹಿಟ್ಟು ಯಾವ ಹದಕ್ಕಿರುತ್ತೆ ಆ ಹದಕ್ಕೆ ನಾವು ಮಾಡ್ಕೊಂಡಿರುವಂತಹ ಹಿಟ್ಟನ್ನ ಕಲಿಸ್ಕೊಳ್ಬೇಕಾಗುತ್ತೆ. ನಾವು ಎಷ್ಟು ಚೆನ್ನಾಗಿ ನಾದ್ಕೊಡ್ತೀವೋ ಅಷ್ಟು ಒಳ್ಳೆಯದು. ಸೊ ಇದೆಲ್ಲ ನಾದಾದಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನೀಟಾಗಿ ನಾದ್ಕೋಬೇಕು. ಸೊ ಆ ಥರ ನಾದ್ಕೊಂಡಾಗ ತುಂಬ ಚೆನ್ನಾಗಿ ಬರುತ್ತೆ. ಸೊ ಇದಾದಮೇಲೆ ಒಂದು ಪ್ಲೇಟ್ನ ಮುಚ್ಚಿ ಒಂದು 5 ಮಿನಿಟ್ಸ್ ಅದನ್ನು ರೆಸ್ಟ್ ಮಾಡ್ಲಿಕ್ಕೆ ಬಿಡಬೇಕು. ಅದಾದಮೇಲೆ ನೋಡಿ ಎಷ್ಟು ಸಾಫ್ಟಾಗಿದೆ ಅಂತ. ಸೊ ಇದನ್ನು ಒಂದು 2 ದಪ್ಪ ಉಂಡೆಗಳ ಥರ ಮಾಡಿಕೊಂಡು ನಾವು ಚಪಾತಿ ಲಟ್ಟಿಸ್ತೀವಿ ಅಲ್ವಾ, ಆ ರೀತಿನಾದರೂ ಲಟ್ಟಿಸ್ಕೊಬೋದು, ಅಥವಾ ಕೈಯಲ್ಲೇ ಯಾವುದಾದ್ರು ಬೇರೆ ಥರ ಶೇಪ್ ಬೇಕು ಮೌಲ್ಡ್ ಇದ್ದರೆ ಮೌಲ್ಡಲ್ಲೂ ಕೂಡ ಕಟ್ ಮಾಡಿಕೊಂಡು ನೀವು ಶೇಪ್ನ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಇದಂತೂ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಒನ್ಸ್ ನೀವು ಕೂಡ ಮಾಡಿಕೊಡಿ, ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಆ್ಯಂಡ್ ತುಂಬ ಬೇಜಾರಾದಾಗ ಕೂಡ ತಿನ್ನಲಿಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಇಲ್ಲಿ ನಾನು ಸ್ವಲ್ಪ ಪೌಡರ್ನ ಡಸ್ಟ್ ಮಾಡಿಕೊಂಡು ಅದ್ರ ಮೇಲೆ ಆ ಹಿಟ್ಟನ್ನ ತೊಗೊಂಡು ನೀಟಾಗಿ ಸ್ವಲ್ಪ ದಪ್ಪಕ್ಕೆ ಚಪಾತಿ ಥರ ಲಟ್ಟಿಸ್ಕೊತಾ ಇದ್ದೀನಿ. ಲಟ್ಟಿಸ್ಕೊಂಡು ಇಲ್ಲಿ ನಾನು ಫಸ್ಟ್ ಸ್ಟೆಪ್ ಏನು ಮಾಡ್ತಾಯಿದ್ದೀನಿ ಅಂದರೆ ಚಾಕು ಸಹಾಯದಿಂದ ಸ್ಕ್ವೇರ್ ಆದರೂ ಸರಿ, ಡೈಮಂಡ್ ಶೇಪ್ ಆದರೂ ಸರಿ ನೀಟಾಗಿ ಕಟ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ. ಅದಾದಮೇಲೆ ಇಲ್ಲಿ ನಾನು ಮತ್ತೆ ಚಪಾತಿ ಥರ ಲಟ್ಟಿಸ್ಬಿಟ್ಟು ಒಂದು ಚಿಕ್ಕ ಕ್ಯಾಪ್ ಇತ್ತು, ಅದ್ರ ಮುಖಾಂತರನೂ ಕೂಡ ಅದನ್ನು ನಾನು ಶೇಪ್ ತಗೊಂಡು ಎಲ್ಲ ಒಂದೇ ಕಡೆ ಎತ್ತಿಟ್ಕೊತಾ ಇದ್ದೀನಿ. ಸೊ ಈಗ ಸ್ಟವ್ನ ಆನ್ ಮಾಡಿ ಒಂದು ಬಾಣಲೆ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಪ್ರೀ ಹೀಟ್ ಆಗೋ ತನಕ ಬಿಡಬೇಕು. ಸೊ ಬಿಟ್ಟಾದಮೇಲೆ ಒಂದೊಂದೇ ಶಂಕರಪೋಳಿ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಹಾಕಿ ಅದನ್ನು ನೀಟಾಗಿ ಗೋಲ್ಡನ್ ಬ್ರೌನ್ ಬರೋ ತನಕ ಕರಿಬೇಕಾಗುತ್ತೆ. ಸೊ ಒಂದೇ ಥರ ಹಾಕಿದ್ರೆ ಮುದ್ದೆ ಆಗುತ್ತೆ ಅನ್ನೋ ಟೆನ್ಷನ್ ಇಲ್ಲ. ಹಾಕಿದ ತಕ್ಷಣ ಅದು ಸ್ವಲ್ಪ ಬೇಯ್ತಾನೆ ಅದು ಸ್ವಲ್ಪ ಬಿಟ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನಾವು ಎಷ್ಟು ಚೆನ್ನಾಗಿ ಅದನ್ನು ನಾವು ರೋಸ್ಟ್ ಮಾಡ್ತೀವಿ ಅಷ್ಟು ಕ್ರಿಸ್ಪಾಗಿರುತ್ತೆ, ಇಲ್ಲಾಂದರೆ ಸ್ವಲ್ಪ ಮೆತ್ತೆ ಆಗುತ್ತೆ. ಈಗ ನೋಡಿ ನಾನು ಹಾಕ್ದಾಗ ಹೆಂಗಿತ್ತು, ಈಗ ಸ್ವಲ್ಪ ಆಯಿಲಲ್ಲಿ ಕುಕ್ ಆದಮೇಲೆ ಯಾವ ಥರ ಸಪ್ರೇಟ್ ಆಗಿದೆ ಅಂತ. ಸೊ ಇದನ್ನು ಎಷ್ಟು ಚೆನ್ನಾಗಿ ನೀಟಾಗಿ ನಾವು ಕುಕ್ ಮಾಡ್ಕೊಬೇಕಾಗುತ್ತೆ ಎರಡೂ ಕಡೆನೂ. ಸೊ ಇಷ್ಟಾದಮೇಲೆ ನಾವು ಎತ್ತಿಟ್ಕೊಬೇಕು. ಸೊ ಮತ್ತೆ ಅದೇ ರೀತಿ ನಾನು ಮಾಡ್ಕೊಂಡಿರುವಂತಹ ಎಲ್ಲನೂ ಕೂಡ ಒಟ್ಟಿಗೆ ನಾನು ಗೋಲ್ಡನ್ ಬ್ರೌನ್ ಬರೋ ಹಾಗೆ ಎಲ್ಲನೂ ಕೂಡ ಒಂದೇ ಸಲ ನಾನು ಅದನ್ನು ಬೇಯಿಸ್ಕೊತಾ ಇದ್ದೀನಿ. ಈ ಥರ ಖಾರ ಶಂಕರಪೋಳಿ ಕೂಡ ಮಾಡ್ಬೋದು, ಅದು ತುಂಬ ಟೇಸ್ಟಾಗಿರುತ್ತೆ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ಕೂಡ ನಾನು ಶೇರ್ ಮಾಡ್ತೀನಿ. ಸೊ ಈಗ ನೋಡ್ತಾ ಇರ್ಬೋದು ಎಷ್ಟು ಕ್ರಿಸ್ಪಾಗಿ ಬಂದಿದೆ ಅಂತ. ಸೊ ಇದ್ರ ಮೇಲೆ ನಾವು ಸ್ವಲ್ಪ ಸಕ್ಕರೆ ಪೌಡರ್ನ ಡಸ್ಟ್ ಮಾಡಿಕೊಂಡ್ರೆ ತುಂಬ ಯಮ್ಮಿಯಾದ ಶಂಕರಪೋಳಿ ರೆಡಿ ಆಗುತ್ತೆ. ಸ್ವಲ್ಪ ಅದು ಬಿಸಿ ಇರಬೇಕಾದ್ರೇ ನಾವು ಸಕ್ಕರೆ ಪೌಡರ್ನ ಡಸ್ಟ್ ಮಾಡ್ಕೊಬೇಕು, ಆವಾಗ ಅದು ಕೋಟಿಂಗ್ ತುಂಬ ಚೆನ್ನಾಗಾಗುತ್ತೆ. ಸೊ ನೀವು ಕೂಡ ಮನೇಲಿ ಟ್ರೈ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಐ ಹೋಪ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತಾ ಇದ್ದೀನಿ. ಸಿ ಯು, ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್.